ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ನತ್ತ ಬರ್ತಾ ಇರುವಂತದ್ದು. ಇವಾಗ ಸದ್ಯಕ್ಕೆ ಅವರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಈಗ ಕೋರ್ಟ್ ಸುತ್ತಮುತ್ತ ಯಾವ ರೀತಿಯಾಗಿ ಪೊಲೀಸರು ಖಾಕಿ ಸರ್ಪಗಾವಲನ್ನ ಹಾಕಿದ್ದಾರೆ? ಹೌದು, ಇನ್ನೇನು ಕೆಲವೇ ಹೊತ್ತಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ದರ್ಶನ್ ಸೇರಿದಂತೆ ಇಡೀ ಸರ್ಕಾರವನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಅವರನ್ನ ಕರ್ಕೊಂಡು ಪೊಲೀಸ್ ವೆಹಿಕಲ್ ಹೊರಟಿದೆ. ಇನ್ನು ಕೆಲವು ಹೊತ್ತಲ್ಲಿ ಅವರು ಬಂದು ನಗರದ ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇಲ್ಲಿ ಒಂದು ಪ್ರಕರಣದ ಆರೋಪಿಗಳನ್ನ ಹಾಜರುಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತದ್ದು. ಮುಖ್ಯವಾಗಿ ಒಂದು ಕೋರ್ಟ್ ನ ಪ್ರಮುಖ 2 ಗೇಟ್ ನಲ್ಲೂ ಕೂಡ ಬಿಗಿ ಹಾಕಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಮತ್ತೆ ಇಡೀ ರಸ್ತೆ ತುಂಬಾ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ಕಳೆದ 4 ದಿನಗಳ ಹಿಂದೆ ಇದೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಏಟು ಆರೋಪಿ ಏನಿದ್ದಾನೆ ಆತನ ಒಂದಿಷ್ಟು ಅಭಿಮಾನಿಗಳು ಬಂದು ಸೇರಿ ಇಲ್ಲಿ ಒಂದು ಸ್ವಲ್ಪ ಜನಸಂದಣಿ ಜಾಸ್ತಿ ಆಗಿತ್ತು. ಸೊ ಈ ಬಾರಿ ಆ ರೀತಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಡಿಗೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಕಾಕಿ ಅಂದ್ರೆ ಲಾ ಅಂಡ್ ಆರ್ಡರ್ ಪೊಲೀಸರು ಇದ್ದಾರೆ, ಜೊತೆಗೆ ಸಂಚಾರಿ ಪೊಲೀಸರನ್ನು ಕೂಡ ಬಂದೋಬಸ್ತಿಗೆ ಇಲ್ಲಿ ಏರ್ಪಾಡು ಮಾಡಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ಟ್ರಾಫಿಕ್ ಇರುವ ಕಾರಣಕ್ಕಾಗಿ ಸ್ಲೋ ಮೂವಿಂಗ್ ಆಗಿ ಆ ವಾಹನ ಮುಂದೆ ಚಲಿಸ್ತಾ ಇರುವಂತದ್ದು. ಇಲ್ಲಿ ಕೆಲವೇ ಹೊತ್ತಿನಲ್ಲಿ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಈ ಒಂದು ಪ್ರಕರಣದ ಇಡೀ ಕಳೆದ 1 ವಾರಗಳಿಂದ ಪೊಲೀಸ್ ಇಲಾಖೆ ಏನೇನು ತನಿಖೆ ಮಾಡಿದ್ದಾರೆ ಅವಷ್ಟನ್ನು ಕೂಡ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿ ಮುಂದೆ ಅವರಿಗೆ ಯಾವ ರೀತಿಯಾಗಿರುವಂತಹ ಅನುಕೂಲ ಅಥವಾ ಯಾವ ರೀತಿಯಾಗಿರುವಂತಹ ಒಂದು ತನಿಖೆಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಕೂಡ ಮನವಿಯನ್ನ ಮಾಡ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಇಷ್ಟು ಆರೋಪಿಗಳನ್ನ ಇವತ್ತು ಮ್ಯಾಜಿಸ್ಟ್ರೇಟ್ ಒಂದು ಜೆಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕೊಡುವಂತ ಸಾಧ್ಯತೆಗಳೇ ಇದೆ. ಕಳೆದ 4-5 ದಿನಗಳಿಂದ ಒಂದು ವಿಸ್ತಾರವಾಗಿರುವಂತಹ ತನಿಖೆನ ಮಾಡೋದ್ರಲ್ಲಿ ತನಿಖಾ ತಂಡ ಯಶಸ್ವಿಯಾಗಿದೆ. ಹೀಗಾಗಿ ಮುಂದಿನ ತನಿಖೆಗಾಗಿ ಆರೋಪಿಗಳ ಅಗತ್ಯ ಇರೋದಿಲ್ಲ. ಈಗಾಗಲೇ ಸಾಂದರ್ಭಿಕ ಸಾಕ್ಷ್ಯ ಇರಬಹುದು, ತಾಂತ್ರಿಕ ಸಾಕ್ಷ್ಯ ಇರಬಹುದು, ಎಲ್ಲವನ್ನೂ ಕೂಡ ಸಂಗ್ರಹಣೆ ಮಾಡಿ ಅದನ್ನ ಉನ್ನತ ಮಟ್ಟದಲ್ಲಿ ತನಿಖೆಯನ್ನ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಆರೋಪಿಗಳನ್ನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂತಂದ್ರೆ ನಟ ದರ್ಶನ್ ಹಾಗೂ ಆತನ ಸದಸ್ಯರು ಇವತ್ತು ಜೈಲು ಪಾಲಾಗುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಆಶಿಕ್ ಮುಲ್ಕಿ, ಈಗ ದರ್ಶನ್ ಅವರು ಕೋರ್ಟ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಷಯ ತಿಳಿತಾ ಇದ್ದಂತೆಯೇ ಅವರ ಫ್ಯಾನ್ಸ್ ಕೋರ್ಟ್ ಅಂತ ಮುಗಿಬಿದ್ದಿದ್ದಾರೆ. ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸದ್ಯಕ್ಕೀಗ ಕೋರ್ಟ್ ವಾತಾವರಣ ತಹಬದಿಗೆ ಬಂದಿದೆಯಾ? ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆಯಾ? ಚೈತ್ರ, ಇಲ್ಲಿ ಒಂದು ಈಗಿನ ಚಿತ್ರಣ ಹೇಗಿದೆ ಅಂತಂದ್ರೆ ಅವರನ್ನ ನೋಡೋದಕ್ಕೆ ಒಂದಿಷ್ಟು ಜನರು ಇಲ್ಲಿ ನೆರೆದಿದ್ರು ಕೂಡ ಅವರನ್ನ ಕೋರ್ಟ್ ನಿಂದ ಸುಮಾರು ಒಂದು 100-150 ಮೀಟರ್ ಆ ಕಡೆಗೆ ಕಳಿಸ್ತಾ ಇರುವಂತದ್ದು ಪೊಲೀಸರು. ಹಾಗೆ ಒಂದ್ ಸ್ವಲ್ಪ ಜನಸಂದಣಿ ಜಾಸ್ತಿ ಆಗಿರುವ ಸಂದರ್ಭದಲ್ಲಿ ಲಘುವಾಗಿರುವಂತ ಲಾಠಿ ಒಂದು ಚಾರ್ಜ್ ಅನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಿತ್ತು. ಆದ್ರೆ ಅಷ್ಟರಲ್ಲಿ ಎಲ್ಲಾ ಜನರು ಕೂಡ ಓಡಿ ಹೋಗಿದ್ರು. ಈಗ ಮತ್ತೆ ಅಸ್ತ್ರ ಬರ್ತಾ ಇದೆ ಮಾಧ್ಯಮಗಳಲ್ಲಿ ಒಂದು ವೆಹಿಕಲ್ ಅನ್ನ ಫಾಲೋ ಮಾಡುವಂತ ದೃಶ್ಯಗಳು ಏನು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಹೀಗಾಗಿ ಅದನ್ನ ನೋಡ್ಕೊಂಡು ಮತ್ತೆ ಜನರು ಇಲ್ಲಿ ಬಂದು ಸೇರ್ತಾ ಇರುವಂತದ್ದು. ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆಗಳು ನಡೆಯಬಾರದು. ಮತ್ತೆ ಕೋರ್ಟ್ ಇದ್ರ ಜೊತೆಗೆ ಈ ಒಂದೇ ಪ್ರಕರಣ ಅಲ್ಲ, ಇದು ಕೋರ್ಟ್ ಕಲಾಪಗಳಲ್ಲಿ ನಡೀತಾ ಇರುವಂತ ಇಷ್ಟು ಪ್ರಕರಣಗಳಲ್ಲಿ ಒಂದು ಮಾತ್ರ. ಹೀಗಾಗಿ ಬೇರೆ ಕೇಸ್ಗಳು ಅಥವಾ ಬೇರೆ ಕಲಾಪಗಳು ಏನ್ ನಡೀತಾ ಇದೆ ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದಕ್ಕೂ ಕೂಡ ಸಮಸ್ಯೆ ಆಗ್ಬಾರ್ದು, ಅದಕ್ಕೆ ಯಾವುದಕ್ಕೂ ಕೂಡ ಕಿರಿಕಿರಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಬ್ಯಾರಿಕೇಡ್ ಹಾಕುವಂತದ್ದಿರ್ಬೋದು ಅಥವಾ ಕೋರ್ಟ್ನ ಸುತ್ತಮುತ್ತ ಪೊಲೀಸರ ನಿಯೋಜನೆ ಮಾಡುವಂತದ್ದಿರ್ಬೋದು, ಸಂಚಾರಿ ಪೊಲೀಸರಿಂದ ಸಂಪೂರ್ಣವಾಗಿ ಕೋರ್ಟ್ನ ಎರಡೂ ಮುಂಭಾಗದಲ್ಲಿ ಕೆಲಸದಿಂದ ಬರುತ್ತೆ. ಮತ್ತೊಂದು ನೇರವಾಗಿ ಮೈಸೂರು ರಸ್ತೆಯಿಂದ ಬಂದು ಏನೋ ನಮ್ಮ ಯುಬಿ ಸಿಟಿ ಕಡೆಗೆ ಹೋಗುತ್ತೆ, ಮತ್ತೊಂದು ಶಾಂತಿನಗರ. ಈ 3 ರಸ್ತೆಯಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸಂಚಾರ ದಟ್ಟಣೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಕೂಡ ಎಲ್ಲಾ ವೆಹಿಕಲ್ ಗಳನ್ನ ವೇಗವಾಗಿ ಮೂವ್ ಮಾಡ್ತಾ ಇರುವಂತದ್ದು. ಮತ್ತೆ ಇನ್ನು ಸಂಪೂರ್ಣವಾಗಿ ಈ ಒಂದು 4 ಸಿಗ್ನಲ್ ಏನ್ ಬರುತ್ತೆ ಅದನ್ನ ಆಫ್ ಮಾಡಿ ಮ್ಯಾನ್ಯಲ್ ಆಗಿ ಇನ್ನು ಸಂಚಾರಿ ಪೊಲೀಸರು ಇದನ್ನು ಆಪರೇಟ್ ಮಾಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಟ ದರ್ಶನ್ ಹಾಗೂ ಅವರ ಸದಸ್ಯರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಚೈತ್ರ, ಆಶಿಕ್, ಈಗ ಎಂದಿನಂತೆ ಆರೋಪಿಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇತ್ತು. ಬಟ್ ಈಗ ಸಮಯದ ಅಭಾವ ಇರೋದ್ರಿಂದ, ಅಂದ್ರೆ ಕೋರ್ಟ್ ಕೆಲಸ ಕಾರ್ಯಗಳು 5ವರೆಗೆ ಮುಗಿಯೋದ್ರಿಂದ, ಸೊ ಸಮಯದ ಅಭಾವ ಇರೋದ್ರಿಂದ ಏನಾದ್ರೂ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಹೋಗದೆ ಕೋರ್ಟ್ ನತ್ರ ಬರ್ತಿದ್ದಾರೆ. ಸಹಜವಾಗಿ ಪ್ರತಿ ಬಾರಿಯೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಅವರ ವೈದ್ಯಕೀಯ ತಪಾಸಣೆಯ ಪರೀಕ್ಷೆಯನ್ನು ಮಾಡಿಸುವಂತದ್ದು ಒಂದು ವಾಡಿಕೆ. ಯಾಕೆ ಅಂತಂದ್ರೆ ಮುಂದಕ್ಕೆ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದಲ್ಲಿ ಏರುತ್ತಾರಾದ್ರೆ ಅದಕ್ಕೆ ಪೊಲೀಸರು ಹೊಣೆಗಾರರಾಗಿರಬಾರ್ದು ಅನ್ನುವಂತ ಒಂದು ಮನವಿಯನ್ನ ಈ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಪೊಲೀಸರು ಮಾಡುವಂತದ್ದು.
ಇವತ್ತೇನಾಯ್ತು ಅಂತಂದ್ರೆ ಅವರನ್ನ ಪೊಲೀಸ್ ಠಾಣೆಯಲ್ಲಿ ತಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಇವಾಗ ಪೊಲೀಸ್ ವ್ಯಾನ್ ಟೌನ್ ಹಾಲ್ ನತ್ತ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಎಲ್ಲ ಕಡೆ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಶತಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಾರ್ವಜನಿಕರ ವಾಹನಗಳನ್ನ ಒಂದಷ್ಟು ತಡೆಯುವಂತಹ ಪ್ರಯತ್ನಗಳು ಆಗ್ತಾ ಇರುವಂತದ್ದು. ಬಿಕಾಸ್ ಇವಾಗ ದರ್ಶನ್ ಅವರು ಪೊಲೀಸ್ ವ್ಯಾನ್ ನಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ಅವರ ಅಭಿಮಾನಿಗಳು ಆ ವ್ಯಾನ್ ಅನ್ನ ಕೂಡ ಫಾಲೋ ಮಾಡ್ತಾರೆ ಅಂತ ಹೇಳಿ ಪೊಲೀಸರು ಎಲ್ಲ ಕಡೆ ಕೂಡ ಕಣ್ಗಾವಲನ್ನ ಇಟ್ಟಿದ್ದಾರೆ. ಸದ್ಯಕ್ಕೆ ಈಗ ಟೌನ್ ಹಾಲ್ ಬಳಿ ಹತ್ರ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಬಿಕಾಸ್ ನಮ್ಮ ಪ್ರತಿನಿಧಿಗಳು ಫಾಲೋ ಮಾಡ್ತಿದ್ದಾರೆ. ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಹಿಂದೆ ಮೈಸೂರು ರಸ್ತೆ ಹತ್ರ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಟ್ರಾಫಿಕ್ ಅಲ್ಲಿ ಸಿಲುಕಿತ್ತು ಪೊಲೀಸ್ ವಾಹನ. ಬಟ್ ಈಗ ಟ್ರಾಫಿಕ್ ಅನ್ನ ಮುಗಿಸ್ಕೊಂಡು ಈಗ ಟೌನ್ ಹಾಲ್ ಬಳಿ ಪೊಲೀಸ್ ವ್ಯಾನ್ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸೊ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಈಗ ನೇರವಾಗಿ ಸಿಟಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರೆತರಲಾಗ್ತಾ ಇದೆ. ಸೊ ಈ ಹಿಂದೆ ಬೌರಿಂಗ್ ಆಸ್ಪತ್ರೆಗೆ ಹೋಗಿ ಆರೋಗ್ಯ ತಪಾಸಣೆಯನ್ನ ಮಾಡಬೇಕಾಗಿದ್ದಂತೂ ವಾಡಿಕೆ. ಬಿಕಾಸ್ ಅವರ ಆರೋಗ್ಯ ಪರಿಸ್ಥಿತಿ ಸ್ಟೇಬಲ್ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಬಟ್ ಈಗ ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ಅವರನ್ನ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಿಂದ ಸಿಟಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನತ್ತ ಕರ್ಕೊಂಡು ಹೋಗಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಅಂತ ಹೇಳಿ. ಅಲ್ಲೂ ಕೂಡ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎರಡೂ ಗೇಟ್ಗಳಲ್ಲೂ ಕೂಡ ಪೊಲೀಸರು ಸರ್ಪಗಾವಲನ್ನ ಹಾಕಿದ್ದಾರೆ. ಸೊ ಒಂದಷ್ಟು ಜನ ಇದ್ರೂ ಕೂಡ ಯಾರನ್ನೂ ಕೂಡ ಅವರ ಹತ್ತಿರ ಸುಳಿಯೋದಕ್ಕೂ ಬಿಡೋದಿಲ್ಲ ಪೊಲೀಸರು. ಆ ರೀತಿಯಾಗಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಬಟ್ ಈಗ ಜನ ಕಾಣ್ತಾ ಇರ್ಬೋದು. ಬಟ್ ಇವಾಗ ದರ್ಶನ್ ಅವರು ಕೋರ್ಟ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಷಯ ಈಗ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಸೊ ಮಾಧ್ಯಮಗಳ ಮೂಲಕ ಸುದ್ದಿಯನ್ನ ತಿಳ್ಕೊಂಡಿರುವಂತಹ ಅವರ ಫ್ಯಾನ್ಸ್ಗಳು ಮುತ್ತಿಗೆ ಹಾಕಿಬಿಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಎರಡೂ ಗೇಟ್ಗಳಲ್ಲೂ ಕೂಡ ಸರ್ಪಗಾವಲನ್ನ ಹಾಕಲಾಗಿದೆ. ಕಾಕಿ ಸರ್ಪಗಾವಲು, ಕಾಕಿ ಕಣ್ತಪ್ಪಿಸಿ ಯಾರು ಕೂಡ ಒಳಗೆ ಬರುವಂತಹ ಒಂದು ಪ್ರಶ್ನೆಯೇ ಇಲ್ಲ. ಆ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ಈಗ ಪೊಲೀಸರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಸೊ ಅವರು ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರಬಹುದು ಅಂತ ಹೇಳಿ. ಇನ್ನೇನು ಕೆಲವೇ ಕ್ಷಣಗಳು. ಸೊ ಈ ಟ್ರಾಫಿಕ್ ಬಿಸಿ ಇಲ್ಲದೆ ಇದ್ದಿದ್ರೆ ಬಹುಶಃ ಬೇಗನೆ ಅವರು ರೀಚ್ ಆಗ್ತಾ ಇದ್ರು. ಬಟ್ ಟ್ರಾಫಿಕ್ ಅಲ್ಲಿ ಸಿಲುಕಿರೋದ್ರಿಂದ ಒಂದಷ್ಟು ಸಮಯಗಳು ತೆಗೆದುಕೊಳ್ತಾ ಇದೆ ಕೋರ್ಟ್ಗೆ ರೀಚ್ ಆಗೋದಕ್ಕೆ. ಬಟ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಫುಲ್ ಸೇಫ್ ಆಗಿ ಕರ್ಕೊಂಡು ಬರಲಾಗ್ತಾ ಇದೆ ಪೊಲೀಸ್ ವ್ಯಾನ್ನಲ್ಲಿ. ಒಂದು ರೀತಿ ದುರದೃಷ್ಟಕರ ಅಂತ ಅನ್ಸುತ್ತೆ. ಯಾಕಂದರೆ ಡಿ ಬಾಸ್ ಯಾವಾಗಲೂ ಈ ರೇಂಜ್ ರೋವರ್ ಅಥವಾ ಐಷಾರಾಮಿ ಕಾರ್ಗಳಲ್ಲಿ ಬರ್ತಾ ಇದ್ದಂಥವ್ರು ಇವಾಗ ಪೊಲೀಸ್ ವ್ಯಾನ್ನಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಬೇಸರಗೊಳ್ತಾರೆ. ಸೊ ದೃಶ್ಯದ ನೋಡ್ತಾ ಇದ್ದೀರಲ್ಲ, ಇನ್ನೇನು ಬರ್ತಾ ಇದ್ದಾರೆ ಕೆಲವೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.